ಎಣ್ಣೆ 3 ಸ್ಪೂನು, 4ರಿಂದ 5 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀರಾ. ಈರುಳ್ಳಿ, ಮೆಣಸಿಕಾಯಿ ಮತ್ತು ಬೆಳ್ಳುಳ್ಳಿ ಹಂಗೆ ಜಜ್ಕೊಂಡಿದ್ದೀರಾ. ಟೊಮೊಟೊ ಆಮೇಲೆ ಅಷ್ಟೇನು ಹಾಕ್ತಿದ್ದೀರಾ? ಮೆಣಸಿಕಾಯಿ ಖಾರ ಇರೋದ್ರಿಂದ ಅದು ರೋಸ್ಟ್ ಆದರೆ ಮಕ್ಕಳಿಗೆ ಹಿತವಾಗಿರುತ್ತೆ. ಮೆಣಸಿಕಾಯಿ ರೋಸ್ಟ್ ಆಗ್ತಿದೆ. ಇವಾಗ ಸೌಟ್ ತಗೊಂಡು ಅಲ್ಲಾಡಿಸಿ. ಸ್ವಲ್ಪ ಟೊಮೊಟೊ ವಾಸನೆ ಇರೋದ್ರಿಂದ ನೆಕ್ಸ್ಟ್ ಏನು ಬೆಳ್ಳುಳ್ಳಿ ಹಾಕ್ತಿದ್ದೀರಾ? ಬೆಳ್ಳುಳ್ಳಿ ಹಾಕಿ ಒಂದು ಗೆಂಡೆ ಜಜ್ಜಿ ಹಾಕಿದ್ದೀರಾ ಹಂಗೆ. ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿದ್ದೀರಾ ದಪ್ಪದಾಗ? ಸಣ್ಣದಾಗಿ. ಸರಿ. ಈರುಳ್ಳಿ ಎಷ್ಟು? ಸ್ವಲ್ಪ ಆದಮೇಲೆ 3-4 ಪೀಸ್ ಈರುಳ್ಳಿನ ಕಟ್ ಮಾಡಿಕೊಂಡು ಅದನ್ನು ಹೀಗೆ ಉದುರಿಸ್ಬೇಕು. ಯಾಕೆಂದರೆ ಅದು ಗಟ್ಟಿಯಾಗ್ಬಿಡುತ್ತೆ. ಎಲ್ಲ ಸ್ವಲ್ಪ ಉದುರಾಗಿರಲಿ ಅಂತ. ಉದುರಾಗಿದ್ದರೆ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಎಷ್ಟು? 3 ಈರುಳ್ಳಿ ಕಟ್ ಮಾಡಿದ್ದೀರಾ? ಸಣ್ಣದು 3 ಈರುಳ್ಳಿ. ಇವಾಗ ಫ್ರೈ ಮಾಡ್ತಾ ಇದ್ದೀರಾ. ಇವಾಗ ಫ್ರೈ ಆಯಿತು. ಟೊಮೊಟೊ ಹಾಕ್ತಿದ್ದೀರಾ. ಟೊಮೊಟೊ ಎಷ್ಟು? 2 ಪೀಸ್. ಸಣ್ಣದು 2. ಇವಾಗ ಫ್ರೈ ಆಗಿದೆ ಈರುಳ್ಳಿ. ಟೊಮೊಟೊ ಹಾಕಿದ್ದೀರ. ಹೇಳ್ಬಿಟ್ಟು ಹಾಕಿ. ಸ್ವಲ್ಪ ಸಾಲ್ಟು. ಟೊಮೊಟೊ ನೀಟಾಗಿ ಫ್ರೈ ಆಗಲಿ ಅಂತ. ಸಾಫ್ಟ್ ಆಗಬೇಕು ಟೊಮೊಟೊ. ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಮತ್ತೆ ಸ್ವಲ್ಪ ಒಂದು 5 ನಿಮಿಷ ಫ್ರೈ ಮಾಡಬೇಕು. ಮೊಟ್ಟೆ ಎಷ್ಟು ಹಾಕ್ತೀರಾ? 4 ನಾಟಿ ಕೋಳಿ ಮೊಟ್ಟೆ. 4 ನಾಟಿ ಕೋಳಿ ಮೊಟ್ಟೆ. 4 ತೆಗೆದಿಟ್ಟಿದ್ದೀರಾ? 4 ನಾಟಿ ಕೋಳಿ ಮೊಟ್ಟೆ. ಮೊಟ್ಟೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಿದ್ದೀರಾ? ಬಿಸಿ ಬಿಸಿ ಅನ್ನ. ಎಷ್ಟು ಜನಕ್ಕೆ? 4 ಜನ. 4 + 5. 4 + 1 5. ಇರೋದು 4 ಜನ, ಮಾಡ್ತಿರೋದು 5 ಜನಕ್ಕೆ. ನಿಮ್ಗೆ 2. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಪೆಪ್ಪರ್ ಪೌಡರ್. ಪೆಪ್ಪರ್ ಪೌಡರ್. ಸಾಲ್ಟು ಸ್ವಲ್ಪ ಕಡಿಮೆ ಹಾಕಿ. ಸಾಲ್ಟು. ಬಿಸಿ ಬಿಸಿಯಾದ ಎಗ್ ರೈಸ್ ರೆಡಿ. ತಿಂತಾ ಇರೋದೇ ಇವಾಗ.